ಮಡೆನೂರು ಮನು ಮಿಂಚು ಪ್ರಕರಣ ಡ್ರಾಮಾವೊಂದು ಹೈ ಡ್ರಾಮಾಕ್ಕೆ ಕೊನೆಯಾಗಿದೆ. ಆದರೆ ಯಾವ ಯೂಟರ್ನು ಮಿಂಚು ತಗೊಂಡಿಲ್ಲ. ಬಲವಂತವಾಗಿ ನನ್ನ ಹತ್ರ ವಿಡಿಯೋ ಮಾಡಿಸಿಕೊಂಡ್ರು ಹೀಗಂತ ಮಿಂಚು ಹೇಳಿಕೆ ಕೊಟ್ಟಿದ್ರು. ಎಸ್, ಈ ಮಾತನ್ನ ಮಿಂಚು ಅದಾಗಲೇ 1 ತಿಂಗಳ ಹಿಂದೆಯೇ ಮಾಧ್ಯಮ ಗೋಷ್ಠಿಯಲ್ಲಿ ಅವರೇ ಹೇಳಿದ ಮಾತು. ಆದರೆ ಈಗೇನಾಯ್ತು ಮಿಂಚು ಅವರೇ? ಈಗಲೂ ಬಲವಂತವಾಗಿ ಹೇಳಿಸಿದ್ರ ಗೊತ್ತಿಲ್ಲ. ಇರ್ಲಿ, ನಿಮಗಾಗಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಕೂಡ ನಿರಂತರವಾಗಿ ನಿಮ್ಮ ಪರ ಧ್ವನಿಯಾಗಿದ್ದ ಹೋರಾಟಗಾರರಿಗೆ, ಜನರಿಗೆ ಅದ್ಯಾವ ಸಂದೇಶವನ್ನ ಕೊಟ್ಟಿದ್ದೀರಿ? ನಿಮ್ಮಿಂದ ಜನ ಕಲಿಯೋದಾದ್ರೂ ಏನು? ನೀವೆಲ್ಲ ಸೆಲೆಬ್ರಿಟಿಗಳ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆ ಕಡೆಗೆ ಮಡೆನೂರು ಮನು ಹೇಳ್ತಾನೆ, ಇದೆಲ್ಲ ನನ್ನ ಸಿನಿಮಾಗಾಗಿ ಮಾಡಿದ ಗಿಮಿಕ್, ನನ್ನ ವಿರುದ್ಧ ಷಡ್ಯಂತರ ಮಾಡಿದ್ದಾರೆ, ಸುಖ ಸುಮ್ಮನೆ ಅಮಾಯಕ ಹುಡುಗನ ಮೇಲೆ ಆಪಾದನೆ ಮಾಡಲಾಗ್ತಾ ಇದೆಯಂತ ಹೀಗೆ ಅವರು ಹೇಳಿಕೆ ಕೊಟ್ಟಿದ್ರು. ಆದ್ರೆ ಈಗ ಮಾಡಿದ ತಪ್ಪಿಗೆ ಸಂಧಾನವಾಗಿದೆ. ತಪ್ಪೇ ಮಾಡಿಲ್ಲ ಅಂದಾದ್ಮೇಲೆ ಈ ಸಂಧಾನದ ಕಾರ್ಯಕ್ರಮ ಯಾಕಬೇಕು? ನ್ಯಾಯಾಧೀಶರ ಸಮ್ಮುಖದಲ್ಲೇ ಯಾರದು ತಪ್ಪು ಯಾರದು ಸರಿ ಅನ್ನೋದು ತೀರ್ಮಾನ ಆಗಿರ್ಬೇಕಾಗಿತ್ತಲ್ಲ. ಎಲ್ಲ ಸಂಧಾನದ ಕಾರ್ಯಕ್ರಮ ಯಾಕೆ ಬೇಕಿತ್ತು?